ನಮಸ್ಕಾರ ಪ್ರೀತಿಯ ತುಲಾರಾಶಿಯವರೇ. ಕೆಲವೊಮ್ಮೆ ಇಡೀ ಜಗತ್ತು ಶಾಂತವಾಗಿರುವಂತೆ ಕಂಡರೂ ಅದೃಷ್ಟವು ಸದ್ದಿಲ್ಲದೆ ನಿಮಗಾಗಿ ಒಂದು ದೊಡ್ಡ ನಿರ್ಧಾರವನ್ನು ಸಿದ್ಧಪಡಿಸುತ್ತಿರುವುದನ್ನು ನೀವು ಎಂದಾದರೂ ಅನುಭವಿಸಿದ್ದೀರಾ? ಇಂದಿನ ದಿನವು ನಿಮ್ಮ ರಾಶಿಗೆ ಅಂತಹದೇ ಒಂದು ಸಂಕೇತವನ್ನು ತರುತ್ತಿದೆ. ಇದು ಎಂತಹ ಸಂದೇಶವೆಂದರೆ, ಒಂದು ವೇಳೆ ನೀವು ಇದನ್ನು ಸಮಯ ಇರುತ್ತಲೇ ಅರ್ಥ ಮಾಡಿಕೊಂಡರೆ ಮುಂಬರುವ ಹಲವು ವಾರಗಳವರೆಗೆ ಅದರ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ಕಾಣಿಸಲಿವೆ. ಆದರೆ ಇದನ್ನು ಕೇವಲ ಒಂದು ಸಾಮಾನ್ಯ ದಿನ ಎಂದು ಭಾವಿಸಿ ನಿರ್ಲಕ್ಷಿಸಿದರೆ ಒಂದು ಪ್ರಮುಖ ಅವಕಾಶವು ನಿಮ್ಮ ಕೈಯಿಂದ ಜಾರಿ ಹೋಗಬಹುದು. ಆದ್ದರಿಂದ ಈ ವಿಡಿಯೋವನ್ನು ಮಧ್ಯದಲ್ಲಿ ಎಲ್ಲಿಯೂ ನಿಲ್ಲಿಸಬೇಡಿ, ಏಕೆಂದರೆ ಆರಂಭದಲ್ಲಿ ನಾನು ನಿಮಗೆ ನೀಡಲಿರುವ ಸಂಕೇತಗಳ ನಿಜವಾದ ಅರ್ಥವು ಕೊನೆಗೆ ತಲುಪುವಷ್ಟರಲ್ಲಿ ಸಂಪೂರ್ಣವಾಗಿ ಸ್ಪಷ್ಟವಾಗುತ್ತದೆ ಮತ್ತು ಅಂತಿಮ ಭವಿಷ್ಯವಾಣಿ ನಿಮ್ಮ ಮುಂದೆ ಬಂದಾಗ ಇಂದಿನ ಪ್ರತಿಯೊಂದು ಮಾತು ಒಂದಕ್ಕೊಂದು ಬೆಸೆದುಕೊಂಡಿರುವುದನ್ನು ನೀವು ಅರಿತುಕೊಳ್ಳುವಿರಿ. ನೀವು ನಿಜವಾದ ತುಲಾರಾಶಿಯವರಾಗಿದ್ದರೆ ಮತ್ತು ಲಕ್ಷ್ಮೀದೇವಿ, ಶಿವ ಹಾಗೂ ಶನಿದೇವರ ಕೃಪೆ ನಿಮ್ಮ ಜೀವನದ ಮೇಲಿರಬೇಕೆಂದು ಬಯಸಿದರೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆಯನ್ನು ಒತ್ತಿ, ಏಕೆಂದರೆ ಇಲ್ಲಿ ಪ್ರತಿದಿನ ನಿಖರವಾದ ಪಂಚಾಂಗ ಮತ್ತು ಗ್ರಹಗಳ ಸ್ಥಿತಿ ಆಧಾರದ ಮೇಲೆ ರಾಶಿ ಫಲವನ್ನು ಪ್ರಸ್ತುತಪಡಿಸಲಾಗುತ್ತದೆ. ನಲ್ಲಿ ಭಕ್ತಿಯಿಂದ ಜೈ ಬಜರಂಗಬಲಿ ಎಂದು ತಪ್ಪದೆ ಬರೆಯಿರಿ. ನಿಮ್ಮ ಸಕಾರಾತ್ಮಕ ನಂಬಿಕೆಯು ನಿಮ್ಮನ್ನು ಆಧ್ಯಾತ್ಮಿಕವಾಗಿಯೂ ಬಲಪಡಿಸುತ್ತದೆ. ಇಂದಿನ ದಿವ್ಯ ಸಮಯದ ಬಗ್ಗೆ ಮಾತನಾಡೋಣ. ಇಂದು ಮಂಗಳವಾರದ ದಿನವಾಗಿರುತ್ತದೆ. ಪಂಚಾಂಗದ ಪ್ರಕಾರ ಕೃಷ್ಣ ಪಕ್ಷದ ಸಪ್ತಮಿ ತಿಥಿಯು ಮಧ್ಯಾಹ್ನದವರೆಗೆ ಇರಲಿದ್ದು, ಅದರ ನಂತರ ಅಷ್ಟಮಿ ಆರಂಭವಾಗುತ್ತದೆ. ಉತ್ತರ ಭಾದ್ರಪದ ನಕ್ಷತ್ರವನ್ನು ತಾಳ್ಮೆ, ಆಳ ಮತ್ತು ಗಂಭೀರ ನಿರ್ಧಾರಗಳ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಶೋಭನ ಯೋಗವು ಮನಸ್ಸನ್ನು ಸಮತೋಲನದಲ್ಲಿಡಲು ಮತ್ತು ಯೋಚಿಸಲು ಕೆಲಸ ಮಾಡಲು ಪ್ರೇರೇಪಿಸುತ್ತದೆ. ವಿಕ್ರಮ ಸಂವತ್ಸರ 2083ರ ಈ ದಿನವು ತುಲಾ ರಾಶಿಯವರಿಗೆ ವಿಶೇಷವಾಗಿ ಸಂಯಮ ಮತ್ತು ವಿವೇಚನೆಯನ್ನು ಪರೀಕ್ಷಿಸುವ ದಿನವಾಗಬಹುದು. ರಾಹು ಕಾಲವು ಸರಿಸುಮಾರು ಸಂಜೆ 4 ಗಂಟೆಯಿಂದ 5:40ರವರೆಗೆ ಇರಲಿದೆ. ಆದ್ದರಿಂದ ಈ ಅವಧಿಯಲ್ಲಿ ಯಾವುದೇ ಹೊಸ ಶುಭ ಕಾರ್ಯಗಳನ್ನು ಪ್ರಾರಂಭಿಸುವುದು ತಪ್ಪಿಸುವುದು ಸೂಕ್ತವೆಂದು ಪರಿಗಣಿಸಲಾಗಿದೆ. ಒಂದು ವೇಳೆ ಯಾವುದೇ ಪ್ರಮುಖ ಕೆಲಸವನ್ನು ಪ್ರಾರಂಭಿಸಬೇಕಾದರೆ ಮಧ್ಯಾಹ್ನ ಸರಿಸುಮಾರು 12:15ರಿಂದ 1:10ರವರೆಗೆ ಇರಲಿದ್ದು, ಅಭಿಜಿತ್ ಮುಹೂರ್ತವು ಹೆಚ್ಚು ಅನುಕೂಲಕರವೆಂದು ಪರಿಗಣಿಸಲ್ಪಡುತ್ತದೆ. ಇನ್ನು ಗ್ರಹಗಳ ಕಡೆ ದೃಷ್ಟಿ ಹರಿಸುವುದಾದರೆ ಈ ಸಮಯದಲ್ಲಿ ಶನಿ ಪ್ರಭಾವವು ತುಲಾ ರಾಶಿಯವರಿಗೆ ತಾಳ್ಮೆ, ಶಿಸ್ತು ಮತ್ತು ಕರ್ಮದ ಪ್ರಾಮುಖ್ಯತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಶನಿಯ ಸಂದೇಶವು ಸ್ಪಷ್ಟವಾಗಿದೆ. ಯಾವ ವ್ಯಕ್ತಿಯು ಯಾವುದೇ ಸುಲಭ ಮಾರ್ಗವನ್ನು ಬಳಸದೆ ಪ್ರಾಮಾಣಿಕತೆಯಿಂದ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಾನೋ ಅವನ ಪ್ರಯತ್ನಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಮತ್ತೊಂದೆಡೆ ರಾಹು ಮತ್ತು ಕೇತುಗಳ ಪ್ರಭಾವವು ಯಾವುದೇ ವದಂತಿ, ಗೊಂದಲ ಅಥವಾ ಆತುರದಿಂದ ತೆಗೆದುಕೊಂಡ ನಿರ್ಧಾರವು ಭವಿಷ್ಯದಲ್ಲಿ ತೊಂದರೆಗೆ ಕಾರಣವಾಗಬಹುದು ಎಂಬ ಸಂಕೇತವನ್ನು ನೀಡುತ್ತಿದೆ. ಆದ್ದರಿಂದ ಇಂದಿನ ದಿನವು ಭಾವನೆಗಳಿಗಿಂತ ಹೆಚ್ಚಾಗಿ ವಿವೇಚನೆಯಿಂದ ವರ್ತಿಸುವ ದಿನವಾಗಿರುತ್ತದೆ. ನೀವು ಮನಸ್ಸಿನಲ್ಲಿ ಕಳೆದ ಕೆಲವು ದಿನಗಳಿಂದ ಇದ್ದ ಅಶಾಂತಿಯ ಹಿಂದೆ ಕೂಡ ಇದೇ ಗ್ರಹಗಳ ಸಂಕೇತಗಳು ಕೆಲಸ ಮಾಡುತ್ತಿದ್ದವು. ಹಲವು ಬಾರಿ ನಿಮ್ಮ ಶ್ರಮದ ಫಲವು ಇತರರಿಗೆ ಸಿಗುತ್ತಿದೆ ಮತ್ತು ನಿಮ್ಮ ಪಾಲಿಗೆ ಕೇವಲ ಕಾಯುವಿಕೆ ಮಾತ್ರ ಬರುತ್ತಿದೆ ಎಂದು ನೀವು ಗಮನಿಸಿರಬಹುದು. ಆದರೆ ಸರಿಯಾದ ಸಮಯ ಬಂದಾಗ ಕರ್ಮದ ಫಲವು ಖಂಡಿತವಾಗಿಯೂ ಸಿಗುತ್ತದೆ ಎಂಬುದು ಬ್ರಹ್ಮಾಂಡದ ನಿಯಮವಾಗಿದೆ. ಇಂದಿನ ದಿನವು ಅದೇ ದಿಕ್ಕಿನಲ್ಲಿ ಮೊದಲ ಬಲವಾದ ಸಂಕೇತವನ್ನು ತರಬಹುದು. ಆರ್ಥಿಕ ವಿಷಯದಲ್ಲಿ ನಿಮಗೆ ಸಣ್ಣದಾದರೂ ಆದರೆ ಪ್ರಮುಖವಾದ ಮಾಹಿತಿ ಸಿಗಬಹುದು. ಈ ಮಾಹಿತಿಯು ಹಳೆಯದಾದ ಬಾಕಿ ಇರುವ ಕೆಲಸ, ಪಾವತಿ, ವ್ಯಾಪಾರದ ಚರ್ಚೆ ಅಥವಾ ಭವಿಷ್ಯದ ಯೋಜನೆಗಳಿಗೆ ಸಂಬಂಧಿಸಿದ್ದಾಗಿರಬಹುದು. ಈ ಸಮಯದಲ್ಲಿ ಆತುರದಲ್ಲಿ ಯಾವುದೇ ದೊಡ್ಡ ಆರ್ಥಿಕ ನಿರ್ಧಾರವನ್ನು ತೆಗೆದುಕೊಳ್ಳುವ ಬದಲು ಸಂಪೂರ್ಣ ಮಾಹಿತಿಯನ್ನು ಪಡೆಯುವುದು ಹೆಚ್ಚು ಲಾಭದಾಯಕವಾಗಿರುತ್ತದೆ. ಉದ್ಯೋಗದಲ್ಲಿರುವವರು ತಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಅತ್ಯಂತ ಸಮತೋಲಿತ ನಡವಳಿಕೆಯನ್ನು ಕಾಪಾಡಿಕೊಳ್ಳುವುದು ಅಗತ್ಯವಾಗಿರುತ್ತದೆ. ಒಂದು ಸಣ್ಣ ಮಾತು ಕೂಡ ನಿಮ್ಮ ಇಮೇಜ್ ಅನ್ನು ಉತ್ತಮಗೊಳಿಸಬಹುದು ಅಥವಾ ಅನಗತ್ಯ ವಿವಾದಕ್ಕೆ ಕಾರಣವಾಗಬಹುದು. ಕೌಟುಂಬಿಕ ಜೀವನದಲ್ಲಿಯೂ ಗ್ರಹಗಳು ಹಳೆಯ ಭಿನ್ನಾಭಿಪ್ರಾಯಗಳನ್ನು ಕೊನೆಗೊಳಿಸಲು ಒಂದು ಅವಕಾಶ ಸಿಗಬಹುದು ಎಂಬ ಸಂಕೇತವನ್ನು ನೀಡುತ್ತಿವೆ. ಒಂದು ವೇಳೆ ನೀವು ಮುನ್ನಡೆ ತೆಗೆದುಕೊಂಡರೆ ಸಂಬಂಧಗಳು ಮೊದಲಿಗಿಂತ ಹೆಚ್ಚು ಗಟ್ಟಿಯಾಗಬಹುದು. ತುಲಾ ರಾಶಿಯ ಹಲವು ಜನರಿಗೆ ಕುಟುಂಬದ ಸದಸ್ಯರೊಬ್ಬರಿಂದ ಅಂತಹ ಒಂದು ಸಲಹೆ ಸಿಗಬಹುದು. ಅದು ಮುಂದೆ ಹೋಗಿ ಅವರಿಗೆ ತುಂಬಾ ಲಾಭದಾಯಕವೆಂದು ಸಾಬೀತಾಗಲಿದೆ. ಆದರೆ ಇದೇ ಸಮಯದಲ್ಲಿ ಹೆಚ್ಚಿನ ಜನರು ಗುರುತಿಸಲು ಸಾಧ್ಯವಾಗದ ಒಂದು ಯೋಗವು ಸಹ ರೂಪುಗೊಳ್ಳುತ್ತಿದೆ. ಈ ಸಂಕೇತದ ಕಾರಣದಿಂದಾಗಿ ಇಂದಿನ ದಿನವನ್ನು ಸಾಮಾನ್ಯ ದಿನ ಎಂದು ಹೇಳಲು ಸಾಧ್ಯವಿಲ್ಲ. ಮುಂದಿನ ಭಾಗದಲ್ಲಿ ನಾವು ಪ್ರೇಮ, ವೃತ್ತಿಜೀವನ, ಧನ, ಶಿಕ್ಷಣ, ಆರೋಗ್ಯ ಮತ್ತು ಹಠಾತ್ತಾಗಿ ಸಿಗಲಿರುವ ಆ ವಿಶೇಷ ಅವಕಾಶದ ಬಗ್ಗೆ
ಗ್ರಹಗಳು ಏನು ಸೂಚಿಸುತ್ತಿವೆ ಮತ್ತು ಕೆಲವು ತುಲಾರಾಶಿಯವರಿಗೆ ಈ ವಾರ ಏಕೆ ಒಂದು ನಿರ್ಣಾಯಕ ತಿರುವು ಎಂದು ಸಾಬೀತಾಗಬಹುದು ಎಂಬುದನ್ನು ವಿವರವಾಗಿ ತಿಳಿಯೋಣ. ದಿನವು ಮುಂದೆ ಸರಿದಂತೆ ನೀವು ಕೆಲವು ಕಾಕತಾಳೆ ಎಂದು ಭಾವಿಸುತ್ತಿದ್ದ ಪರಿಸ್ಥಿತಿಗಳ ಹಿಂದೆ ಯಾವುದೋ ಒಂದು ಆಳವಾದ ಕಾರಣ ಅಡಗಿದೆ ಎಂಬುದನ್ನು ನೀವು ಅರಿತುಕೊಳ್ಳಲು ಪ್ರಾರಂಭಿಸುತ್ತೀರಿ. ಕಳೆದ ಹಲವು ದಿನಗಳಿಂದ ಮನಸ್ಸಿನಲ್ಲಿ ಇದ್ದ ಗೊಂದಲದ ಸ್ಥಿತಿಯು ನಿಧಾನವಾಗಿ ಕೊನೆಗೊಳ್ಳಲು ಪ್ರಾರಂಭಿಸುತ್ತದೆ. ಸಮಸ್ಯೆಗಳು ಒಂದೇ ದಿನದಲ್ಲಿ ಕೊನೆಗೊಳ್ಳುತ್ತವೆ ಎಂದಲ್ಲ, ಆದರೆ ನಿಮಗೆ ಸರಿಯಾದ ದಿಕ್ಕು ಕಾಣಿಸಲು ಪ್ರಾರಂಭಿಸುತ್ತದೆ ಎಂಬುದನ್ನು ಖಚಿತ. ಮುಂಬರುವ ಸಮಯದಲ್ಲಿ ಇದೇ ದಿಕ್ಕು ನಿಮ್ಮ ದೊಡ್ಡ ಆಸ್ತಿಯಾಗಲಿದೆ. ಕಳೆದ ಕೆಲವು ವಾರಗಳಿಂದ ನಿಮ್ಮ ಯಾವುದೇ ಕೆಲಸವು ಪದೇ ಪದೇ ತಡೆಯಲ್ಪಡುತ್ತಿದ್ದರೆ, ಅದು ಉದ್ಯೋಗಕ್ಕೆ ಸಂಬಂಧಿಸಿದ್ದಾಗಿರಲಿ, ವ್ಯಾಪಾರಕ್ಕೆ ಸಂಬಂಧಿಸಿದ್ದಾಗಿರಲಿ, ಅಥವಾ ಯಾವುದೇ ಸರ್ಕಾರಿ ಪ್ರಕ್ರಿಯೆಗೆ ಸಂಬಂಧಿಸಿದ್ದಾಗಿರಲಿ, ಅಥವಾ ಹಣದ ಗಳಿಕೆಗೆ ಸಂಬಂಧಿಸಿದ್ದಾಗಿರಲಿ, ನಾಳೆ ಆ ಕೆಲಸದಲ್ಲಿ ಚಲನವಲನ ಕಾಣಿಸಿಕೊಳ್ಳಬಹುದು. ಈ ಚಲನವಲನವು ಚಿಕ್ಕದಾಗಿದ್ದರೂ ಖಂಡಿತವಾಗಿಯೂ ಇರುತ್ತದೆ, ಆದರೆ ಈ ಸಣ್ಣ ಆರಂಭವು ಭವಿಷ್ಯದಲ್ಲಿ ದೊಡ್ಡ ಫಲಿತಾಂಶವನ್ನು ನೀಡುತ್ತದೆ ಎಂದು ಸಾಬೀತಾಗಬಹುದು. ಆದ್ದರಿಂದ ಯಾವುದೇ ಮಾಹಿತಿ, ಫೋನ್ ಕಾಲ್ ಅಥವಾ ಇಮೇಲ್ ಅಥವಾ ಸಂದೇಶವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಅದೃಷ್ಟವು ನಿಮ್ಮ ಮುಂದೆ ಅವಕಾಶಗಳನ್ನು ನೀಡುತ್ತದೆ, ಆದರೆ ಅದನ್ನು ಗುರುತಿಸುವ ಜವಾಬ್ದಾರಿ ನಿಮ್ಮದೇ ಆಗಿರುತ್ತದೆ ಎಂದು ಗ್ರಹಗಳು ಸೂಚಿಸುತ್ತವೆ. ತುಲಾರಾಶಿಯ ಅಧಿಪತಿ ಶುಕ್ರನಾಗಿದ್ದಾನೆ, ಆದ್ದರಿಂದ ನಿಮ್ಮಲ್ಲಿ ಸ್ವಾಭಾವಿಕವಾಗಿಯೇ ಸಮತೋಲನ, ಸೌಂದರ್ಯ ಮತ್ತು ಸಂಬಂಧಗಳನ್ನು ನಿಭಾಯಿಸುವ ಸಾಮರ್ಥ್ಯ ಇರುತ್ತದೆ. ಆದರೆ ರಾಹುವಿನ ಪ್ರಭಾವವು ಮಾನಸಿಕ ಗೊಂದಲಗಳನ್ನು ಹೆಚ್ಚಿಸಿದಾಗ ವ್ಯಕ್ತಿಯು ಸರಿ ಮತ್ತು ತಪ್ಪಿನ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ತಡ ಮಾಡುತ್ತಾನೆ. ಈ ದಿನವು ನಿಮಗೆ ಮಿಂಚುವುದೆಲ್ಲವೂ ಚಿನ್ನವಲ್ಲ ಎಂಬ ಪಾಠವನ್ನು ಕಲಿಸುತ್ತದೆ. ಯಾರಾದರೂ ನಿಮಗೆ ತುಂಬಾ ದೊಡ್ಡ ಲಾಭದ ಆಮಿಷವನ್ನು ಒಡ್ಡಿದರೆ, ಅತ್ಯಂತ ಬೇಗನೆ ಹಣ ಗಳಿಸುವ ಭರವಸೆ ನೀಡಿದರೆ, ಅಥವಾ ಕಷ್ಟಪಡದೆ ಯಶಸ್ಸಿನ ಕನಸುಗಳನ್ನು ತೋರಿಸಿದರೆ, ತಕ್ಷಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ದೂರವಿರಿ. ಶನಿಯ ದೃಷ್ಟಿಯು ಸ್ಪಷ್ಟವಾದ ಸಂಕೇತವನ್ನು ನೀಡುತ್ತಿದೆ. ತಾಳ್ಮೆಯಿಂದ ತೆಗೆದುಕೊಂಡ ನಿರ್ಧಾರವೇ ದೀರ್ಘಾವಧಿಯಲ್ಲಿ ಲಾಭವನ್ನು ನೀಡುತ್ತದೆ. ಉದ್ಯೋಗಸ್ಥರಿಗೆ ಈ ಸಮಯವು ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸುವ ಸಮಯವಾಗಿದೆ. ಇದುವರೆಗೆ ನಿಮ್ಮ ಶ್ರಮಕ್ಕೆ ನೀವು ನಿರೀಕ್ಷಿಸಿದಷ್ಟು ಮನ್ನಣೆ ಸಿಕ್ಕಿಲ್ಲದಿರಬಹುದು, ಆದರೆ ಗ್ರಹಗಳು ಈ ಸಂಕೇತವನ್ನು ನೀಡುತ್ತಿವೆ. ಹಿರಿಯ ಅಧಿಕಾರಿಗಳು ಸದ್ದಿಲ್ಲದೆ ನಿಮ್ಮ ಕೆಲಸವನ್ನು ಮೌಲ್ಯಮಾಪನ ಮಾಡುತ್ತಿದ್ದಾರೆ, ಆದ್ದರಿಂದ ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನು ಸಹ ಸಂಪೂರ್ಣ ಪ್ರಾಮಾಣಿಕತೆಯಿಂದ ನಿಭಾಯಿಸಿ. ಮುಂಬರುವ ದಿನಗಳಲ್ಲಿ ಇದೇ ಸಣ್ಣ ಸಾಧನೆಗಳು ನಿಮಗೆ ದೊಡ್ಡ ಪ್ರಶಂಸೆ ಮತ್ತು ಹೊಸ ಅವಕಾಶಗಳಿಗೆ ಕಾರಣವಾಗಬಹುದು. ವ್ಯಾಪಾರ ಮಾಡುವ ಜನರು ಕೂಡ ಇಂದು ಒಂದು ಪ್ರಮುಖ ವಿಷಯವನ್ನು ನೆನಪಿನಲ್ಲಿಡಬೇಕು. ಹಳೆಯ ಗ್ರಾಹಕರು ಅಥವಾ ಹಳೆಯ ಸಹೋದ್ಯೋಗಿಗಳೊಂದಿಗೆ ಮತ್ತೆ ಸಂಪರ್ಕ ಏರ್ಪಡುವ ಸಾಧ್ಯತೆಗಳು ಕಾಣಿಸುತ್ತಿವೆ. ಒಂದು ವೇಳೆ ಹಿಂದೆ ಯಾವುದೇ ಕಾರಣದಿಂದ ಸಂಬಂಧಗಳು ಹಳಿಸಿದ್ದರೆ, ಈಗ ಅವುಗಳನ್ನು ಸುಧಾರಿಸುವ ಸಮಯವಾಗಿದೆ. ಹಲವು ಬಾರಿ ವ್ಯಾಪಾರವು ಕೇವಲ ಉತ್ಪನ್ನಗಳಿಂದಲ್ಲ, ಬದಲಿಗೆ ನಂಬಿಕೆಯಿಂದ ನಡೆಯುತ್ತಿದೆ, ಮತ್ತು ಇಂದಿನ ದಿನವು ಅದೇ ನಂಬಿಕೆಯನ್ನು ಮತ್ತೊಮ್ಮೆ ಬಲಪಡಿಸುವ ಸಂಕೇತವನ್ನು ನೀಡುತ್ತಿದೆ. ಈ ವಿಷಯದಲ್ಲಿ ಗ್ರಹಗಳು ಮಿಶ್ರ ಫಲಿತಾಂಶವನ್ನು ತೋರಿಸುತ್ತಿವೆ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುವ ಸಾಧ್ಯತೆ ಇದೆ, ಆದರೆ ಇದರೊಂದಿಗೆ ಹಠಾತ್ತಾಗಿ ಯಾವುದೇ ಅಗತ್ಯ ವೆಚ್ಚಗಳು ಎದುರಾಗುವ ಯೋಗವು ಕಾಣಿಸುತ್ತಿದೆ. ಆದ್ದರಿಂದ ನೀವು ಯಾವುದಾದರೂ ದೊಡ್ಡ ಖರೀದಿಯನ್ನು ಮಾಡಲು ಯೋಚಿಸುತ್ತಿದ್ದರೆ, ಮೊದಲು ನಿಮ್ಮ ಬಜೆಟ್ ಅನ್ನು ಖಂಡಿತವಾಗಿಯೂ ಪರಿಶೀಲಿಸಿ. ಅನಗತ್ಯ ವೆಚ್ಚಗಳಿಂದ ದೂರವಿರುವುದು ಮುಂಬರುವ ಸಮಯದಲ್ಲಿ ನಿಮಗೆ ತುಂಬಾ ಪ್ರಯೋಜನಕಾರಿ ಎಂದು ಸಾಬೀತಾಗಲಿದೆ. ಪ್ರೇಮ ಸಂಬಂಧಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಅಪಾರ್ಥ ನಡೆಯುತ್ತಿದ್ದರೆ, ಅದನ್ನು ಮಾತುಕತೆಯ ಮೂಲಕ ದೂರ ಮಾಡಲು ಪ್ರಯತ್ನಿಸಿ. ಹಲವು ಬಾರಿ ನೀವು ದೊಡ್ಡ ದೂರವನ್ನು ಉಂಟುಮಾಡುತ್ತದೆ. ಅವಿವಾಹಿತರಾಗುವ ಜನರ ಜೀವನದಲ್ಲಿ ಹೊಸ ವ್ಯಕ್ತಿಯ ಪ್ರವೇಶವಾಗಬಹುದು, ಆದರೆ ಆತುರದಲ್ಲಿ ಯಾವುದೇ ಸಂಬಂಧವನ್ನು ಅಂತಿಮಗೊಳಿಸುವುದು ಸೂಕ್ತವಾಗಿರುವುದಿಲ್ಲ. ಮೊದಲು ಎದುರಿಗಿರುವವರನ್ನು ಅರ್ಥ ಮಾಡಿಕೊಳ್ಳಿ, ನಂತರ ನಿರ್ಧಾರ ತೆಗೆದುಕೊಳ್ಳಿ. ಕೌಟುಂಬಿಕ ವಾತಾವರಣವು ಸಾಮಾನ್ಯಕ್ಕಿಂತ ಉತ್ತಮವಾಗಿರುವ ಸಾಧ್ಯತೆ ಇದೆ. ತಂದೆ ತಾಯಿಯವರ ಆಶೀರ್ವಾದ ಮತ್ತು ಕುಟುಂಬ ಹಿರಿಯ ಸದಸ್ಯರ ಸಲಹೆಯು ನಿಮಗೆ ವಿಶೇಷವಾಗಿ ಪ್ರಯೋಜನಕಾರಿ ಎಂದು ಸಾಬೀತಾಗಬಹುದು. ಒಂದು ವೇಳೆ ದೀರ್ಘಕಾಲದಿಂದ ಕುಟುಂಬದಲ್ಲಿ ಯಾವುದೇ ವಿಷಯ ಕುರಿತು ಉದ್ವಿಗ್ನತೆ ನಡೆಯುತ್ತಿದ್ದರೆ, ನೀವು ಅದನ್ನು ಕೊನೆಗೊಳಿಸುವ ಉಪಕ್ರಮವನ್ನು ನಿಮ್ಮ ಕಡೆಯಿಂದ ಮಾಡಬಹುದು. ಹಲವು ಬಾರಿ ಕೇವಲ ಒಂದು ವಿನಮ್ರ ಮಾತು ವರ್ಷಗಳ ದೂರವನ್ನು ಕೊನೆಗೊಳಿಸುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಅತಿಯಾದ ಒತ್ತಡದಿಂದ ದೂರವಿರುವುದು ಅತ್ಯಗತ್ಯವಾಗಿರುತ್ತದೆ. ಒಂದು ವೇಳೆ ನೀವು ತಡರಾತ್ರಿಯವರೆಗೆ ಎಚ್ಚರವಾಗಿದ್ದರೆ ಅಥವಾ ಸಮಯಕ್ಕೆ ಸರಿಯಾಗಿ ಊಟ ಮಾಡದಿದ್ದರೆ, ಅದರ ಪ್ರಭಾವವು ದೇಹದ ಮೇಲೆ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರು ಕುಡಿಯುವುದು, ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಮತ್ತು ಸ್ವಲ್ಪ ಸಮಯ ಧ್ಯಾನ ಅಥವಾ ಪ್ರಾಣಾಯಾಮ ಮಾಡುವುದು ನಿಮಗೆ ಪ್ರಯೋಜನಕಾರಿಯಾಗಿರುತ್ತದೆ. ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಈ ಸಮಯದಲ್ಲಿ ಎಲ್ಲಕ್ಕಿಂತ ದೊಡ್ಡ ಪರಿಹಾರ ಎಂದು ಸಾಬೀತಾಗಲಿದೆ. ಆದರೆ ಇವೆಲ್ಲವುಗಳ ನಡುವೆ ಅಂತಹೊಂದು ಗ್ರಹಗಳ ಸಂಕೇತವು ರೂಪುಗೊಳ್ಳುತ್ತಿದೆ.
ಅದನ್ನು ಅರಿತುಕೊಳ್ಳುವವರು ತುಂಬ ಕಡಿಮೆ ಜನ. ಇದೇ ಸಂಕೇತವು ಮುಂಬರುವ ಕೆಲವು ದಿನಗಳಲ್ಲಿ ನಿಮ್ಮ ಅದೃಷ್ಟ ದಿಕ್ಕು ಬದಲಾಯಿಸಬಹುದು. ಈ ಸಂಕೇತವು ಯಾವುದೇ ವ್ಯಕ್ತಿ, ಯಾವುದೇ ಸುದ್ದಿ ಅಥವಾ ಯಾವುದೇ ಹಳೆಯ ಅಪೂರ್ಣ ಕೆಲಸದ ಮೂಲಕ ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತದೆ. ಕ್ಷಣ ಬಂದಾಗ ನೀವು ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಖಂಡಿತವಾಗಿಯೂ ಕೇಳಬೇಕಾಗುತ್ತದೆ. ಏಕೆಂದರೆ ಹಲವು ಬಾರಿ ಅದೃಷ್ಟವು ಗದ್ದಲ ಮಾಡುವ ಮೂಲಕವಲ್ಲ, ಬದಲಿಗೆ ಅತ್ಯಂತ ಶಾಂತ ರೀತಿಯಲ್ಲಿ ಬಡಿಯುತ್ತದೆ. ಸಮಯ ಚಕ್ರವು ಎಂದಿಗೂ ಒಂದೇ ರೀತಿ ಇರುವುದಿಲ್ಲ ಎಂದು ಹೋರಾಟ ಮಾಡುತ್ತಿರುವ ವ್ಯಕ್ತಿ ನಾಳೆ ಯಶಸ್ಸಿಗೆ ಉದಾಹರಣೆಯಾಗಬಹುದು. ತುಲಾರಾಶಿಯ ಜನರಿಗೂ ಬರುವ ಸಮಯ ಇದೇ ಸಂದೇಶವನ್ನು ಹೊತ್ತು ತರುತ್ತಿದೆ. ಅದೇನೆಂದರೆ, ಪರಿಸ್ಥಿತಿಗಳು ಬದಲಾಗಿವೆ, ಆದರೆ ಈ ಬದಲಾವಣೆಯು ಕೇವಲ ಅಂತಹ ಜನರ ಪರವಾಗಿ ಇರುತ್ತದೆ ಯಾರು ತಮ್ಮ ತಾಳ್ಮೆಯನ್ನು ಕಾಪಾಡಿಕೊಳ್ಳುತ್ತಾರೋ. ಒಂದು ವೇಳೆ ನೀವು ತಾಳ್ಮೆಯನ್ನು ಕಳೆದುಕೊಂಡು ಅರ್ಧ ದಾರಿಯಲ್ಲಿ ಸೋಲನ್ನೊಪ್ಪಿಕೊಂಡರೆ ಆ ಅವಕಾಶವು ನಿಮ್ಮ ಕೈಯಿಂದ ತಪ್ಪಿ ಹೋಗಬಹುದು. ಇದಕ್ಕಾಗಿ ನೀವು ತಿಂಗಳುಗಟ್ಟಲೆ ಶ್ರಮಿಸಿದ್ದೀರಿ. ಗ್ರಹಗಳು ಈ ಸೂಚನೆಗಳನ್ನು ನೀಡುತ್ತಿವೆ. ಏನೆಂದರೆ, ನಿಮ್ಮ ಜೀವನದಲ್ಲಿ ಅಂಥ ಒಬ್ಬ ವ್ಯಕ್ತಿ ಮತ್ತೊಮ್ಮೆ ಸಕ್ರಿಯನಾಗಬಹುದು. ಅದರೊಂದಿಗೆ ನಿಮ್ಮ ಸಂಪರ್ಕವು ಕೆಲವು ಸಮಯದ ಹಿಂದೆ ಕಡಿಮೆಯಾಗಿತ್ತೋ ಆ ವ್ಯಕ್ತಿ ಸ್ನೇಹಿತ, ಸಂಬಂಧಿ, ಹಳೆಯ ಸಹೋದ್ಯೋಗಿ ಅಥವಾ ಯಾವುದೇ ವ್ಯಾಪಾರ ಪಾಲುದಾರರು ಆಗಿರಬಹುದು. ಮೊದಲ ನೋಟದಲ್ಲಿ ನಿಮಗೆ ಇದು ಸಾಮಾನ್ಯ ಭೇಟಿ ಎಂದು ಅನಿಸಬಹುದು, ಆದರೆ ಮುಂದೆ ಸಾಗಿ ಇದೇ ಸಂಪರ್ಕವು ಯಾವುದೇ ಅವಕಾಶದ ಬಾಗಿಲನ್ನು ತೆರೆಯಬಹುದು. ಆದ್ದರಿಂದ ಜನರನ್ನು ಭೇಟಿಯಾಗಲು ಮತ್ತು ಸಂವಹನವನ್ನು ಉಳಿಸಿಕೊಳ್ಳಲು ಹಿಂಜರಿಯಬೇಡಿ. ಒಂದು ವೇಳೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆ, ಸರ್ಕಾರಿ ಕೆಲಸ, ಖಾಸಗಿ ಕೆಲಸ ಅಥವಾ ಯಾವುದೇ ಸಂದರ್ಶನದ ಸಿದ್ಧತೆ ನಡೆಸುತ್ತಿದ್ದರೆ ಈ ಸಮಯವು ನಿಮ್ಮ ಕಾರ್ಯತಂತ್ರವನ್ನು ಬದಲಾಯಿಸುವ ಸೂಚನೆ ನೀಡುತ್ತಿದೆ. ಕೇವಲ ಹೆಚ್ಚು ಸಮಯ ಓದುವುದು ಸಾಕಾಗುವುದಿಲ್ಲ, ಬದಲಿಗೆ ಸರಿಯಾದ ದಿಕ್ಕಿನಲ್ಲಿ ಓದುವುದು ಹೆಚ್ಚು ಅಗತ್ಯವಾಗಿರುತ್ತದೆ. ನಿಮ್ಮ ಒಂದು ಸಣ್ಣ ತಪ್ಪು ನಿಮ್ಮನ್ನು ಹಿಂದೆ ತಳ್ಳಬಹುದು, ಆದರೆ ಒಂದು ಸರಿಯಾದ ನಿರ್ಧಾರವು ನಿಮ್ಮನ್ನು ಸ್ಪರ್ಧೆಯಲ್ಲಿ ಮುಂದೆ ಕೊಂಡೊಯ್ಯಬಹುದು. ಗ್ರಹಗಳ ಸೂಚನೆ ಏನೆಂದರೆ, ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ, ಆದರೆ ಅತಿಯಾದ ಆತ್ಮವಿಶ್ವಾಸದಿಂದ ದೂರವಿರಿ. ಯಾರು ವ್ಯಾಪಾರದಲ್ಲಿ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದಾರೋ ಅವರು ಪಾಲುದಾರಿಕೆಗೆ ಸಂಬಂಧಿಸಿದ ದಾಖಲೆಗಳನ್ನು ಅತ್ಯಂತ ಜಾಗರೂಕತೆಯಿಂದ ಓದಬೇಕು. ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ಎಲ್ಲ ಷರತ್ತುಗಳನ್ನು ಅರ್ಥ ಮಾಡಿಕೊಳ್ಳುವುದು ಬುದ್ಧಿವಂತಿಕೆಯಾಗಿರುತ್ತದೆ. ಶನಿಯ ಪ್ರಭಾವವು ಇದನ್ನು ಕಲಿಸುತ್ತದೆ. ಏನೆಂದರೆ, ಎಚ್ಚರಿಕೆಯಿಂದ ಇಟ್ಟ ಹೆಜ್ಜೆಯು ಭವಿಷ್ಯದಲ್ಲಿ ದೊಡ್ಡ ನಷ್ಟದಿಂದ ಬಚಾವ್ ಮಾಡಬಹುದು. ಒಂದು ವೇಳೆ ಯಾವುದೇ ನಿರ್ಧಾರವನ್ನು ಕೆಲವು ದಿನಗಳವರೆಗೆ ಮುಂದೂಡಲು ಸಾಧ್ಯವಿದ್ದರೆ ಮತ್ತು ಸಂಪೂರ್ಣ ಮಾಹಿತಿ ಈಗ ಲಭ್ಯವಿಲ್ಲದಿದ್ದರೆ ಸ್ವಲ್ಪ ಕಾಯುವುದು ಉತ್ತಮವಾಗಿರಬಹುದು. ಈ ಕುಟುಂಬದಲ್ಲಿ ಯಾವುದೇ ಶುಭ ಸುದ್ದಿಯ ಸಾಧ್ಯತೆಯು ಕಂಡುಬರುತ್ತಿದೆ. ಯಾವುದೇ ಸದಸ್ಯನ ಸಾಧನೆ, ಪರೀಕ್ಷೆಯಲ್ಲಿ ಯಶಸ್ಸು, ಕೆಲಸದ ಸುದ್ದಿ ಅಥವಾ ಯಾವುದೇ ಹಳೆಯ ವಿವಾದದ ಪರಿಹಾರವು ಇಡೀ ಕುಟುಂಬದ ವಾತಾವರಣವನ್ನು ಸಕಾರಾತ್ಮಕವಾಗಿರಿಸಬಹುದು. ಒಂದು ವೇಳೆ ಕುಟುಂಬದಲ್ಲಿ ಯಾವುದೇ ಹಿರಿಯ ಆರೋಗ್ಯವು ಕೆಲವು ಸಮಯದಿಂದ ಚಿಂತೆಗೆ ಕಾರಣವಾಗಿದ್ದರೆ ಅವರ ಆರೈಕೆಯಲ್ಲಿ ಯಾವುದೇ ಕೊರತೆಯನ್ನು ಇಡಬೇಡಿ. ಅವರ ಆಶೀರ್ವಾದವು ನಿಮ್ಮ ಜೀವನದಲ್ಲಿ ಮಾನಸಿಕ ಶಕ್ತಿಯ ಮೂಲವಾಗಲಿದೆ. ಪ್ರೇಮ ಜೀವನದಲ್ಲಿ ನಾಳೆಯ ದಿನವು ತಾಳ್ಮೆಯ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು. ಒಂದು ವೇಳೆ ನೀವು ಯಾವುದೇ ಸಂಬಂಧದಲ್ಲಿದ್ದರೆ ಸಣ್ಣ ಪುಟ್ಟ ವಿಷಯಗಳನ್ನು ದೊಡ್ಡ ವಿವಾದವಾಗಿ ಮಾಡುವುದನ್ನು ತಡೆಯಿರಿ. ಹಲವು ಬಾರಿ ಆಡಿದ ಮಾತುಗಳನ್ನು ಹಿಂಪಡೆಯಲು ಸಾಧ್ಯವಿಲ್ಲ, ಆದ್ದರಿಂದ ಮಾತನಾಡುವ ಮುನ್ನ ಯೋಚಿಸಿ. ಯಾರು ಮದುವೆಗೆ ಯೋಗ್ಯರಾಗಿದ್ದಾರೋ ಅವರಿಗೆ ಭವಿಷ್ಯದ ಚರ್ಚೆ ಆರಂಭವಾಗಬಹುದು, ಆದರೆ ಅಂತಿಮ ನಿರ್ಧಾರವನ್ನು ಯೋಚಿಸಿ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳುವುದೇ ಸೂಕ್ತವಾಗಿರುತ್ತದೆ. ಆರ್ಥಿಕ ಸ್ಥಿತಿಯು ಹಂತ ಹಂತವಾಗಿ ಉತ್ತಮಗೊಳ್ಳುವ ಸೂಚನೆಗಳು ಸಿಗುತ್ತಿವೆ. ಹೌದು, ಒಂದು ವೇಳೆ ನೀವು ಈ ಹಿಂದೆ ಯಾವುದೇ ಉಳಿತಾಯ ಯೋಜನೆ, ಹೂಡಿಕೆ ಅಥವಾ ದೀರ್ಘಕಾಲೀನ ಆರ್ಥಿಕ ಗುರಿಯನ್ನು ಹೊಂದಿದ್ದರೆ ಆ ದಿಕ್ಕಿನಲ್ಲಿ ನಿರಂತರವಾಗಿ ಮುಂದುವರಿಯುವುದು ನಿಮಗೆ ಲಾಭದಾಯಕವಾಗಿರುತ್ತದೆ. ಅನಗತ್ಯ ಆಡಂಬರ ಅಥವಾ ಭಾವನೆಗಳಿಗೆ ಒಳಗಾಗಿ ಖರ್ಚು ಮಾಡುವುದರಿಂದ ದೂರವಿರುವುದು ಬುದ್ಧಿವಂತಿಕೆಯಾಗಿರುತ್ತದೆ. ಗ್ರಹಗಳು ಈ ಸೂಚನೆಯನ್ನು ನೀಡುತ್ತಿವೆ. ಏನೆಂದರೆ, ಬರುವ ಸಮಯದಲ್ಲಿ ಹಣ ಬರಲಿದೆ, ಆದರೆ ಅದನ್ನು ನಿಭಾಯಿಸುವುದು ಅಷ್ಟೇ ಮುಖ್ಯವಾಗಿರುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಜೀರ್ಣಾಂಗ ವ್ಯವಸ್ಥೆ, ನಿದ್ದೆ ಮತ್ತು ಮಾನಸಿಕ ಒತ್ತಡದ ಕಡೆ ಗಮನ ಹರಿಸುವುದು ಅಗತ್ಯವಿದೆ. ಒಂದು ವೇಳೆ ನೀವು ನಿರಂತರವಾಗಿ ಮೊಬೈಲ್, ಲ್ಯಾಪ್ಟಾಪ್ ಅಥವಾ ಸ್ಕ್ರೀನ್ ಮುಂದೆ ಹೆಚ್ಚು ಸಮಯ ಕಳೆಯುತ್ತಿದ್ದರೆ ಕಣ್ಣುಗಳು ಮತ್ತು ತಲೆಯ ಮೇಲೆ ಅದರ ಪ್ರಭಾವ ಗೋಚರಿಸಬಹುದು. ನಿಯಮಿತವಾಗಿ ದಿನಚರಿ, ಹಗುರವಾದ ವ್ಯಾಯಾಮ ಮತ್ತು ಅಷ್ಟು ವಿಶ್ರಾಂತಿ ನಿಮ್ಮನ್ನು ಶಕ್ತಿಶಾಲಿಯಾಗಿರಿಸುತ್ತದೆ. ಈಗ ಒಂದು ಅತ್ಯಂತ ಪ್ರಮುಖ ಸೂಚನೆ ಕಡೆ ಗಮನ ಕೊಡಿ. ಹಲವಾರು ತುಲಾರಾಶಿಯ ಜನರಿಗೆ ಇಂದು ಅಂತಹ ಒಂದು ನಿರ್ಧಾರ ಆರಂಭವಾಗಬಹುದು. ಅದರ ಪ್ರಭಾವವು ಕೇವಲ ಒಂದು ದಿನ ಅಥವಾ ಒಂದು ವಾರದವರೆಗೆ ಮಾತ್ರ ಇರುವುದಿಲ್ಲ, ಬದಲಿಗೆ ಹಲವು ತಿಂಗಳವರೆಗೆ ಕಂಡುಬರಲಿದೆ. ಈ ನಿರ್ಧಾರವು ಕೆಲಸ ಬದಲಾಯಿಸುವುದು, ಹೊಸ ವ್ಯಾಪಾರ ಆರಂಭಿಸುವುದು, ಹೊಸ ನಗರಕ್ಕೆ ಹೋಗುವುದು, ಹೊಸ ಓದನ್ನು ಆರಂಭಿಸುವುದು ಅಥವಾ ಅದೇ ಪ್ರಮುಖ ಸಂಬಂಧಕ್ಕೆ ಜೋಡಿಸಲ್ಪಟ್ಟಿರಬಹುದು. ಒಂದು ವೇಳೆ ಇಂಥ ಯಾವುದೇ ಅವಕಾಶ ನಿಮ್ಮ ಮುಂದೆ ಬಂದರೆ
ಕೇವಲ ಭಯದ ಕಾರಣದಿಂದ ಅದನ್ನು ತಿರಸ್ಕರಿಸಬೇಡಿ. ಮೊದಲು ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಿ. ನಂತರ ನಿಮ್ಮ ಅನುಭವ, ಕುಟುಂಬದ ಸಲಹೆ ಮತ್ತು ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರ ತೆಗೆದುಕೊಳ್ಳಿ. ಮನೆಯ ಆಶೀರ್ವಾದವು ಯಾವಾಗಲೂ ಅಂಥ ವ್ಯಕ್ತಿಯ ಮೇಲೆ ಹೆಚ್ಚು ಪ್ರಕಟವಾಗುತ್ತದೆ ಯಾರು ಪ್ರಾಮಾಣಿಕತೆ, ಶಿಸ್ತು ಮತ್ತು ಕರ್ಮಕ್ಕೆ ಆದ್ಯತೆ ನೀಡುತ್ತಾರೋ. ಒಂದು ವೇಳೆ ನೀವು ಯಾರೊಂದಿಗಾದರೂ ಅನ್ಯಾಯ ಮಾಡಿದ್ದರೆ ಅದನ್ನು ಸರಿಪಡಿಸಲು ಪ್ರಯತ್ನಿಸಿ. ಒಂದು ವೇಳೆ ಯಾರ ಮನಸ್ಸನ್ನಾದರೂ ನೋಯಿಸಿದರೆ ಕ್ಷಮೆ ಕೇಳಲು ಹಿಂಜರಿಯಬೇಡಿ. ಕರ್ಮಗಳ ಸಮತೋಲನವೇ ಭವಿಷ್ಯದ ಸುಖ ದುಃಖ ಆಧಾರವಾಗಿರುತ್ತದೆ. ತುಲಾರಾಶಿಯ ಸ್ವಭಾವವು ಸಮತೋಲನದ ಸಂಕೇತವೇ ಆಗಿದೆ. ಮುಂದೆ ನಾವು ತಿಳಿಯೋಣ ಇಂದಿನ ದಿನವು ವಿದ್ಯಾರ್ಥಿಗಳು, ಉದ್ಯೋಗಸ್ಥರು, ವ್ಯಾಪಾರಿಗಳು, ವಿವಾಹಿತ ಮತ್ತು ಅವಿವಾಹಿತ ಜನರಿಗೆ ಬೇರೆ ಬೇರೆ ಏನು ಸೂಚನೆಗಳನ್ನು ಹೊತ್ತು ತರುತ್ತಿದೆ ಎಂದು, ಯಾವ ಸಮಯದಲ್ಲಿ ವಿಶೇಷ ಎಚ್ಚರಿಕೆ ವಹಿಸಬೇಕು ಮತ್ತು ಯಾವ ಪರಿಸ್ಥಿತಿಗಳಲ್ಲಿ ಅದೃಷ್ಟವು ನಿಮ್ಮನ್ನು ಅತ್ಯಂತ ಹೆಚ್ಚು ಬೆಂಬಲಿಸಬಹುದು. ವಿದ್ಯಾರ್ಥಿಗಳ ಪಾಲಿಗೆ ಇಂದಿನ ದಿನವು ಆತ್ಮವಿಶ್ವಾಸ ಮತ್ತು ಶಿಸ್ತಿನ ಪರೀಕ್ಷೆ ತೆಗೆದುಕೊಳ್ಳುವ ದಿನವಾಗಿರುತ್ತದೆ. ಒಂದು ವೇಳೆ ನೀವು ಕಳೆದ ಹಲವು ದಿನಗಳಿಂದ ನಿಮ್ಮ ಓದಿನಲ್ಲಿ ನಿಯಮಿತೆಯನ್ನು ಕಳೆದುಕೊಂಡರೆ ಅದರ ಸಕಾರಾತ್ಮಕ ಫಲಿತಾಂಶವು ಹಂತ ಹಂತವಾಗಿ ಕಾಣಿಸಲು ಪ್ರಾರಂಭವಾಗುತ್ತದೆ. ಒಂದು ವೇಳೆ ನೀವು ಪದೇ ಪದೇ ನಿಮ್ಮ ಗುರಿಯನ್ನು ಬದಲಾಯಿಸುತ್ತಿದ್ದರೆ ಅಥವಾ ಯಾವುದೇ ಯೋಜನೆ ಇಲ್ಲದೆ ನಡೆಸುತ್ತಿದ್ದರೆ ಮನಸ್ಸಿನಲ್ಲಿ ಅಸಮಾಧಾನ ಮೂಡಬಹುದು. ಗ್ರಹಗಳು ಈ ಸೂಚನೆಗಳನ್ನು ನೀಡುತ್ತಿವೆ ಏನೆಂದರೆ ಯಶಸ್ಸಿನ ಮಾರ್ಗವು ಇನ್ನೂ ತೆರೆದಿದೆ, ಹೌದು, ಆದರೆ ಅದಕ್ಕಾಗಿ ನಿರಂತರ ಪ್ರಯತ್ನ ಅತ್ಯಗತ್ಯವಾಗಿರುತ್ತದೆ. ಯಾವ ವಿದ್ಯಾರ್ಥಿಗಳು ಸಕಾರಾತ್ಮಕ ಪರೀಕ್ಷೆಗಳ ಸಿದ್ಧತೆ ನಡೆಸುತ್ತಿದ್ದೀರೋ ಅವರು ಹಳೆಯ ಪ್ರಶ್ನೆ ಪತ್ರಿಕೆ ಅಭ್ಯಾಸ ಮತ್ತು ಸಮಯ ನಿರ್ವಹಣೆಯ ಕಡೆ ವಿಶೇಷ ಗಮನ ಹರಿಸಬೇಕು. ಸಣ್ಣ ಪುಟ್ಟ ತಪ್ಪುಗಳನ್ನು ತಿದ್ದುಪಡಿ ಮಾಡಿಕೊಳ್ಳುವುದೇ ದೊಡ್ಡ ಯಶಸ್ಸಿನ ಅಡಿಪಾಯವಾಗಲಿದೆ. ಒಂದು ವೇಳೆ ನೀವು ಸುದೀರ್ಘ ಸಮಯದಿಂದ ಯಾವುದೇ ಪ್ರಮುಖ ಉತ್ತರಕ್ಕಾಗಿ ಕಾಯುತ್ತಿದ್ದರೆ, ಉದಾಹರಣೆಗೆ ಯಾವುದೇ ಕೆಲಸದ ಫಲಿತಾಂಶ, ಸಂದರ್ಶನದ ಉತ್ತರ, ಯಾವುದೇ ಅರ್ಜಿಯ ಸ್ವೀಕೃತಿ ಅಥವಾ ಯಾವುದೇ ಸರ್ಕಾರಿ ಪ್ರಕ್ರಿಯೆಯ ಪ್ರಗತಿಯಾಗದಿದ್ದರೆ ಇಂದು ನಿಮಗೆ ಯಾವುದೇ ಸೂಚನೆ ಲಭ್ಯವಾಗಬಹುದು. ಇದು ಅಂತಿಮ ಫಲಿತಾಂಶವಾಗಿರಲಿದೆ ಅಥವಾ ಕೇವಲ ಒಂದು ಮಾಹಿತಿಯಾಗಿರಲಿ. ಎರಡೂ ಪರಿಸ್ಥಿತಿಗಳಲ್ಲಿ ತಾಳ್ಮೆ ಕಾಪಾಡಿಕೊಳ್ಳುವುದು ಅಗತ್ಯವಾಗಿರುತ್ತದೆ. ಹಲವು ಬಾರಿ ಅದೃಷ್ಟವು ಮೊದಲ ಸೂಚನೆಯನ್ನು ನೀಡುತ್ತಿದೆ ಮತ್ತು ನಂತರ ಅವಕಾಶದ ಬಾಗಿಲನ್ನು ಸಂಪೂರ್ಣವಾಗಿ ತೆರೆಯುತ್ತದೆ. ಗ್ರಹಗಳ ಒಂದು ವಿಶೇಷ ಸಂದೇಶ ಇದು ಆಗಿದೆ ಏನೆಂದರೆ ನಿಮ್ಮ ಮುಂದೆ ಎರಡು ಮಾರ್ಗಗಳು ಬರಬಹುದು. ಮೊದಲ ಮಾರ್ಗ ಸುಲಭವಾಗಿ ಕಾಣಿಸುತ್ತದೆ ಆದರೆ ಅದರಲ್ಲಿ ಭವಿಷ್ಯದ ಸ್ಥಿರತೆ ಕಡಿಮೆ ಇರುತ್ತದೆ. ಎರಡನೇ ಮಾರ್ಗವು ಸ್ವಲ್ಪ ಕಠಿಣವಾಗಿ ಅನಿಸುತ್ತದೆ ಆದರೆ ಅದೇ ನಿಮಗೆ ದೀರ್ಘಕಾಲದವರೆಗೆ ಗೌರವ, ಸ್ಥಿರತೆ ಮತ್ತು ತೃಪ್ತಿಯನ್ನು ನೀಡಬಲ್ಲದು. ಆದ್ದರಿಂದ ಕೇವಲ ತಕ್ಷಣ ಲಾಭವನ್ನು ನೋಡಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ತುಲಾ ರಾಶಿಯ ಅತ್ಯಂತ ದೊಡ್ಡ ಗುಣವೆಂದರೆ ಸಮತೋಲಿತ ನಿರ್ಧಾರ ತೆಗೆದುಕೊಳ್ಳುವುದು ಮತ್ತು ಇಂದು ಇದೇ ಗುಣವು ನಿಮ್ಮ ಅತ್ಯಂತ ದೊಡ್ಡ ಶಕ್ತಿಯಾಗಬಹುದು. ವ್ಯಾಪಾರಕ್ಕೆ ಸಂಬಂಧಿಸಿದ ಜನರು ಗ್ರಾಹಕ ನಂಬಿಕೆಯನ್ನು ಉಳಿಸಿಕೊಳ್ಳುವ ಕಡೆ ವಿಶೇಷ ಗಮನ ಹರಿಸಬೇಕು. ಒಂದು ವೇಳೆ ಯಾವುದೇ ಗ್ರಾಹಕ ದೂರು ಹಿಡಿದು ಬಂದರೆ ಅದನ್ನು ನಿರ್ಲಕ್ಷಿಸುವ ಬದಲಿಗೆ ತಾಳ್ಮೆಯಿಂದ ಕೇಳಿ. ಒಬ್ಬ ಸಂತುಷ್ಟ ಗ್ರಾಹಕನು ಭವಿಷ್ಯದಲ್ಲಿ ಹೊಸ ಅವಕಾಶಗಳನ್ನು ಹೊತ್ತು ತರುತ್ತಾನೆ. ಒಂದು ವೇಳೆ ನೀವು ಹೊಸ ವ್ಯಾಪಾರ ಆರಂಭಿಸಲು ಯೋಜನೆ ರೂಪಿಸುತ್ತಿದ್ದರೆ ಮೊದಲು ಮಾರುಕಟ್ಟೆಯ ಸ್ಥಿತಿ, ವೆಚ್ಚ ಮತ್ತು ಸಂಭಾವ್ಯ ಅಪಾಯಗಳ ಸರಿಯಾದ ಅಂದಾಜು ಖಂಡಿತವಾಗಿಯೂ ಮಾಡಿ. ಗಡಿಬಿಡಿಯಲ್ಲಿ ತೆಗೆದುಕೊಂಡ ನಿರ್ಧಾರವು ನಂತರ ಹೆಚ್ಚುವರಿ ಒತ್ತಡವನ್ನು ಉಂಟುಮಾಡಬಹುದು. ಉದ್ಯೋಗಸ್ಥ ಜನರಿಗೆ ಕೆಲಸದ ಸ್ಥಳದಲ್ಲಿ ಯಾವುದೇ ಹೊಸ ಜವಾಬ್ದಾರಿ ಬರುವ ಸಾಧ್ಯತೆ ಇದೆ. ಆರಂಭದಲ್ಲಿ ಈ ಜವಾಬ್ದಾರಿಯು ಕಠಿಣವಾಗಿ ಅನಿಸಬಹುದು ಆದರೆ ಇದೇ ನಿಮ್ಮ ಅನುಭವ ಮತ್ತು ಸಾಮರ್ಥ್ಯವನ್ನು ಹಿರಿಯ ಅಧಿಕಾರಿಗಳ ಮುಂದೆ ಸಾಬೀತುಪಡಿಸುವ ಅವಕಾಶವೂ ಆಗಲಿದೆ. ಒಂದು ವೇಳೆ ನಿಮಗೆ ಹೆಚ್ಚುವರಿ ಕೆಲಸ ಸಿಕ್ಕರೆ ಅದನ್ನು ಹೊರೆ ಎಂದು ಭಾವಿಸಬೇಡಿ. ಹಲವು ಬಾರಿ ಬಡ್ತಿಯ ಮಾರ್ಗವು ಇಂಥ ಜವಾಬ್ದಾರಿಗಳ ಮೂಲಕವೇ ಸ್ವಾಗತಿಸುತ್ತದೆ. ಕೌಟುಂಬಿಕ ಜೀವನದಲ್ಲಿ ಒಂದು ವೇಳೆ ಯಾವುದೇ ಹಿರಿಯ ಸದಸ್ಯನಿಗೆ ನಿಮ್ಮ ಸಲಹೆ ಅಥವಾ ಸಹಕಾರ ಅಗತ್ಯವಿದ್ದರೆ ಅದಕ್ಕೆ ಸಮಯವನ್ನು ಖಂಡಿತವಾಗಿ ಮೀಸಲಿಡಿ. ನಿಮ್ಮ ಅನುಭವವು ಯಾವುದೇ ದೊಡ್ಡ ಸಮಸ್ಯೆಗೆ ಪರಿಹಾರವಾಗಬಹುದು. ಇದೇ ರೀತಿ ಕುಟುಂಬದಲ್ಲಿ ಯಾವುದೇ ವಿಷಯದ ಕುರಿತು ಭಿನ್ನಾಭಿಪ್ರಾಯ ನಡೆಯುತ್ತಿದ್ದರೆ ಇದನ್ನು ಅಹಂಕಾರದ ಬದಲಿಗೆ ಮಾತುಕತೆಯ ಮೂಲಕ ಮುಗಿಸಲು ಪ್ರಯತ್ನಿಸಿ. ಇಂದಿನ ದಿನವು ಸಂಬಂಧಗಳನ್ನು ಸುಧಾರಿಸಲು ಅನುಕೂಲಕರ ಸೂಚನೆಯನ್ನು ನೀಡುತ್ತಿದೆ. ಪ್ರೇಮ ಸಂಬಂಧಗಳಲ್ಲಿ ನಂಬಿಕೆಯು ಅತ್ಯಂತ ಪ್ರಮುಖವಾಗಿರುತ್ತದೆ. ಒಂದು ವೇಳೆ ಮನಸ್ಸಿನಲ್ಲಿ ಯಾವುದೇ ಅನುಮಾನವಿದ್ದರೆ ಅದನ್ನು ಕಲ್ಪನೆಯ ಆಧಾರದ ಮೇಲೆ ಬೆಳೆಸುವ ಬದಲಿಗೆ ಮುಕ್ತವಾಗಿ ಮಾತನಾಡಿ. ಹಲವು ಬಾರಿ ನಿಮಗೆ ಸತ್ಯ ಎಂದು ಅನಿಸುವ ವಿಷಯಗಳು ಕೇವಲ ತಪ್ಪು ತಿಳುವಳಿಕೆಯಾಗಿರುತ್ತವೆ. ಅವಿವಾಹಿತ ಜನರಿಗೆ ಯಾವುದೇ ಹೊಸ ಪರಿಚಯವು ಭವಿಷ್ಯದಲ್ಲಿ ಪ್ರಮುಖವೆಂದು ಸಾಬೀತಾಗಬಹುದು. ಸಂಬಂಧಗಳಲ್ಲಿ ಗಡಿಬಿಡಿ ಮಾಡುವುದು ಸೂಕ್ತವಲ್ಲ. ಆರೋಗ್ಯದ ದೃಷ್ಟಿಯಿಂದ ಶರೀರದ ಜೊತೆ ಮನಸ್ಸಿನ ಕಡೆಗೂ ಗಮನ ಹರಿಸುವುದು ಅತ್ಯಗತ್ಯವಾಗಿರುತ್ತದೆ. ಹೌದು, ಅತಿಯಾದ ಚಿಂತೆ, ಕೋಪ ಅಥವಾ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಶಕ್ತಿಯನ್ನು ಕಡಿಮೆ ಮಾಡಬಹುದು. ಒಂದು ವೇಳೆ ಸಾಧ್ಯವಾದರೆ ಬೆಳಿಗ್ಗೆ ಸ್ವಲ್ಪ ಧ್ಯಾನ, ಪ್ರಾಣಾಯಾಮ ಅಥವಾ ಶಾಂತ ವಾತಾವರಣದಲ್ಲಿ ಕಳೆಯಿರಿ.
ಇದರಿಂದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಉತ್ತಮಗೊಳ್ಳುತ್ತದೆ ಮತ್ತು ಮಾನಸಿಕ ಸಮತೋಲನವು ಕಾಯ್ದುಕೊಳ್ಳಬಹುದು. ಒಂದು ಅಂತಹ ಸಂಕೇತ ಎದುರಾಗುತ್ತಿದೆ, ಅದನ್ನು ಗ್ರಹಗಳು ಅತ್ಯಂತ ಸ್ಪಷ್ಟ ರೂಪದಲ್ಲಿ ತೋರಿಸುತ್ತಿವೆ. ನಾಳೆ ನಿಮಗೆ ಯಾವುದೇ ಕೆಲಸವು ನಿಮ್ಮ ನಿರೀಕ್ಷೆಯಂತೆ ನಡೆಯುವುದಿಲ್ಲ ಎಂದು ಅನಿಸಬಹುದು. ಆ ಸಮಯದಲ್ಲಿ ನಿರಾಶರಾಗುವ ಬದಲಾಗಿ ಸ್ವಲ್ಪ ತಾಳ್ಮೆಯಿಂದಿರಿ, ಏಕೆಂದರೆ ಕೆಲವೊಮ್ಮೆ ದೇವರು ನಿಮ್ಮನ್ನು ಆ ಹಾದಿಯಿಂದ ಅದಕ್ಕಾಗಿ ತಡೆಯುತ್ತಾನೆ. ಇದರಿಂದ ಮುಂದೆ ಯಾವುದೇ ದೊಡ್ಡ ನಷ್ಟದಿಂದ ಪಾರಾಗಬಹುದು. ಕೈತಪ್ಪಿ ಹೋಗುವ ಅವಕಾಶವೇ ಕೆಲವು ಬಾರಿ ಮತ್ತೊಂದು ಉತ್ತಮ ಅವಕಾಶದ ಮಾರ್ಗವನ್ನು ತೆರೆಯುತ್ತದೆ. ನೆನಪಿಡಿ, ಅದೃಷ್ಟವು ಕೇವಲ ಅವಕಾಶವನ್ನು ನೀಡುತ್ತದೆ, ಆದರೆ ಯಶಸ್ಸು ಯಾವಾಗಲೂ ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವ ಸರಿಯಾದ ನಿರ್ಧಾರ, ಕರ್ಮ ಮತ್ತು ನಿರಂತರ ಪ್ರಯತ್ನದಿಂದ ಸಿಗುತ್ತದೆ. ನೀವು ನಿಮ್ಮ ಗುರಿಯತ್ತ ಗಮನ ಹರಿಸಿದರೆ ಮತ್ತು ಕಾಪಾಡಿಕೊಂಡರೆ ಮತ್ತು ಯಾವುದೇ ಗೊಂದಲಕ್ಕೆ ಒಳಗಾಗದೆ ಮುಂದೆ ಸಾಗಿದರೆ, ಮುಂಬರುವ ದಿನಗಳಲ್ಲಿ ನೀವು ದೀರ್ಘಕಾಲದಿಂದ ಕಾಯುತ್ತಿದ್ದಂತಹ ಫಲಿತಾಂಶಗಳನ್ನು ಪಡೆಯಬಹುದು. ಮುಂದಿನ ಹರಿವಿನಲ್ಲಿ ನಾವು ವಿವರವಾಗಿ ಹೇಳಲಿದ್ದೇವೆ ಹಣ, ವೃತ್ತಿಜೀವನ, ಗೌರವ, ಮರ್ಯಾದೆ ಮತ್ತು ಮುಂಬರುವ ದಿನಗಳ ಪ್ರಮುಖ ಸಂಕೇತಗಳು ರಾಶಿಯವರಿಗೆ ಏನು ಸಂದೇಶವನ್ನು ಹೊತ್ತು ತರುತ್ತಿದೆ ಎಂದು. ಸಮಯದ ಅತಿ ದೊಡ್ಡ ವೈಶಿಷ್ಟ್ಯವೆಂದರೆ ಅದು ಎಂದಿಗೂ ಯಾರಿಗಾಗಿಯೂ ಕಾಯುವುದಿಲ್ಲ. ಇಂದು ಯಾವುದು ನಿಮ್ಮ ಜೀವನದಲ್ಲಿ ಕಷ್ಟವಾಗಿ ಬಂದು ನಿಂತಿದೆಯೋ ಅದೇ ನಾಳೆ ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡಲು ಕಾರಣವಾಗಬಹುದು. ರಾಶಿಯವರಿಗೆ ಇಂದಿನ ಅತಿ ದೊಡ್ಡ ಸಂದೇಶವೆಂದರೆ ಪರಿಸ್ಥಿತಿಗಳನ್ನು ಕಂಡು ಹೆದರುವ ಅವಶ್ಯಕತೆ ಇಲ್ಲ. ಗ್ರಹಗಳು ಈ ಸಂಕೇತವನ್ನು ನೀಡುತ್ತಿವೆ. ನಿಮ್ಮ ಜೀವನದಲ್ಲಿ ಬರಲಿರುವ ಬದಲಾವಣೆಗಳು ಅವು ನಿಧಾನವಾಗಿ ನಿಮ್ಮ ಶ್ರಮಕ್ಕೆ ಸರಿಯಾದ ದಿಕ್ಕು ನೀಡುವ ಕೆಲಸ ಮಾಡುತ್ತವೆ. ನೀವು ತಾಳ್ಮೆಯನ್ನು ಕಾಯ್ದುಕೊಂಡರೆ, ನಿಮ್ಮ ನಿರ್ಧಾರಗಳನ್ನು ಯೋಚಿಸಿ ಬುದ್ಧಿವಂತಿಕೆಯಿಂದ ತೆಗೆದುಕೊಂಡರೆ ಮತ್ತು ನಿಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿಭಾಯಿಸಿದರೆ ಮುಂಬರುವ ವಾರದಲ್ಲಿ ಹಲವು ಹಂತ ಫಲಿತಾಂಶಗಳನ್ನು ನೋಡಬಹುದು. ಇವುಗಳನ್ನು ನೀವು ದೀರ್ಘಕಾಲದಿಂದ ಕಲ್ಪಿಸಿಕೊಂಡಿದ್ದೀರಿ. ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ ಭರವಸೆಯನ್ನು ಬಿಡುವ ಸಮಯ ಇದಲ್ಲ. ಒಂದು ಸ್ಥಳದಲ್ಲಿ ನಿರಾಶೆ ಉಂಟಾಗಿದ್ದರೆ ಅದರ ಅರ್ಥ ಎಲ್ಲ ಅವಕಾಶಗಳು ಮುಗಿದು ಹೋಗಿವೆ ಎಂದಲ್ಲ. ನಿಮ್ಮ ಕೌಶಲ್ಯವನ್ನು ಮತ್ತಷ್ಟು ಉತ್ತಮಗೊಳಿಸಿ ಹೊಸ ಅವಕಾಶಗಳಿಗಾಗಿ ಅರ್ಜಿ ಸಲ್ಲಿಸುತ್ತೀರಿ ಮತ್ತು ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ. ಗ್ರಹಗಳು ಈ ಸಂಕೇತವನ್ನು ನೀಡುತ್ತಿವೆ. ನಿರಂತರ ಪ್ರಯತ್ನ ಮಾಡುವವರಿಗೆ ಭವಿಷ್ಯದಲ್ಲಿ ಹೊಸ ಬಾಗಿಲು ತೆರೆಯಬಹುದು. ವ್ಯಾಪಾರ ಮಾಡುವ ಜಾತಕದವರಿಗೆ ಅತಿ ಮುಖ್ಯವಾದ ವಿಷಯವೇನೆಂದರೆ ಅವರು ನಂಬಿಕೆ ಮತ್ತು ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳಬಾರದು. ಯಾವುದೇ ಹೊಸ ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಿ. ಲೆಕ್ಕಾಚಾರವನ್ನು ಸ್ಪಷ್ಟವಾಗಿಡಿ ಮತ್ತು ಆತುರದಲ್ಲಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ದೂರವಿರಿ. ನೀವು ಹೀಗೆ ಮಾಡಿದರೆ, ಹೌದು, ಆಗ ನಿಧಾನವಾಗಿ ಆರ್ಥಿಕ ಸ್ಥಿತಿಯಲ್ಲಿ ಸ್ಥಿರತೆ ಬರುವ ಸಾಧ್ಯತೆ ಹೆಚ್ಚಾಗಬಹುದು. ಕುಟುಂಬದೊಂದಿಗೆ ಸಮಯ ಕಳೆಯುವುದು ಕೂಡ ನಿಮಗೆ ಶುಭ ತರಲಿದೆ. ಹಲವು ಬಾರಿ ಜೀವನದ ಅತಿ ದೊಡ್ಡ ಶಕ್ತಿ ಹಣವಾಗಿರದೆ ನಿಮ್ಮ ಸ್ವತಃ ಜನರೊಂದಿಗಿನ ಒಡನಾಟವಾಗಿರುತ್ತದೆ. ಕುಟುಂಬದ ಯಾವುದೇ ಸದಸ್ಯರು ನಿಮ್ಮ ಸಹಾಯವನ್ನು ಬಯಸಿದರೆ ಸಾಧ್ಯವಾದಷ್ಟು ಅವರಿಗೆ ಸಾಥ್ ನೀಡಿ. ನಿಮ್ಮ ಒಂದು ಸಣ್ಣ ಸಹಕಾರದಿಂದ ಯಾರದ್ದೋ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರಬಹುದು. ಪ್ರೇಮ ಸಂಬಂಧದಲ್ಲಿ ನಂಬಿಕೆ, ಗೌರವ ಮತ್ತು ಸಂಭಾಷಣೆಗೆ ಆದ್ಯತೆ ನೀಡಿ. ನೀವು ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುತ್ತವೆ. ಒಂದು ವೇಳೆ ನೀವು ಒಂಟಿಯಾಗಿದ್ದರೆ ನಿಮ್ಮನ್ನು ನೀವು ಉತ್ತಮಗೊಳಿಸಿಕೊಳ್ಳುವ ಕಡೆ ಗಮನ ಕೊಡಿ. ಸರಿಯಾದ ಸಮಯ ಬಂದಾಗ ಸರಿಯಾದ ವ್ಯಕ್ತಿಯ ಭೇಟಿಯು ಸಾಧ್ಯವಾಗುತ್ತದೆ. ಆರೋಗ್ಯದ ವಿಷಯದಲ್ಲಿ ನಿಯಮಿತವಾಗಿ ದಿನಚರಿಯನ್ನು ಕಾಪಾಡಿಕೊಳ್ಳಿ. ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಪೂರಕ ನಿದ್ದೆ ಮಾಡಿ ಮತ್ತು ಅನಗತ್ಯ ಒತ್ತಡದಿಂದ ದೂರವಿರಿ. ಸಣ್ಣ ಸಣ್ಣ ಒಳ್ಳೆಯ ಅಭ್ಯಾಸಗಳು ಭವಿಷ್ಯದಲ್ಲಿ ದೊಡ್ಡ ಆರೋಗ್ಯ ಲಾಭಕ್ಕೆ ಕಾರಣವಾಗಬಹುದು. ಈಗ ಬನ್ನಿ, ನಾವು ಆರಂಭದಲ್ಲಿ ಉಲ್ಲೇಖಿಸಿದ ಆ ಕೊನೆಯ ಸಂಕೇತದ ಬಗ್ಗೆ ಮಾತನಾಡೋಣ. ಇಂದಿನ ದಿನವು ನಿಮಗೆ ಪವಾಡದ ಭರವಸೆ ನೀಡುವುದಿಲ್ಲ, ಬದಲಾಗಿ ಒಂದು ಅವಕಾಶದ ಸಂಕೇತವನ್ನು ನೀಡುತ್ತಿವೆ. ಈ ಅವಕಾಶವು ಯಾವುದೇ ಹೊಸ ಜವಾಬ್ದಾರಿ, ಯಾವುದೇ ಪ್ರಮುಖ ಮಾತುಕತೆ, ಯಾವುದೇ ಹಳೆಯ ಸಂಪರ್ಕ, ಯಾವುದೇ ನಿಂತು ಹೋದ ಕೆಲಸದ ಪ್ರಗತಿ ಅಥವಾ ಯಾವುದೇ ಹೊಸ ಆಲೋಚನೆ ರೂಪದಲ್ಲಿ ನಿಮ್ಮ ಮುಂದೆ ಬರಬಹುದು. ನೀವು ಇದನ್ನು ಗುರುತಿಸಿ ಮತ್ತು ತಾಳ್ಮೆಯಿಂದ ಅದರ ಮೇಲೆ ಕೆಲಸ ಮಾಡಿದರೆ ಇದೇ ಮುಂಬರುವ ಸಮಯದಲ್ಲಿ ನಿಮ್ಮ ಪ್ರಗತಿಗೆ ಆಧಾರವಾಗಬಹುದು. ಶನಿದೇವರ ಸಂದೇಶ ಸ್ಪಷ್ಟವಾಗಿದೆ. ಕರ್ಮ ಮಾಡುತ್ತೀರಿ, ಫಲಿತಾಂಶವು ಸರಿಯಾದ ಸಮಯದಲ್ಲಿ ಸಿಗುತ್ತದೆ. ರಾಹು ಮುನ್ನೆಚ್ಚರಿಕೆಯನ್ನು ನೀಡುತ್ತಿದ್ದಾನೆ. ಗೊಂದಲ, ವದಂತಿ ಮತ್ತು ಆತುರದಿಂದ ದೂರವಿರಿ. ಕೇತು ಪ್ರೇರಣೆಯನ್ನು ನೀಡುತ್ತಿದ್ದಾನೆ. ಅಹಂಕಾರವನ್ನು ಬಿಟ್ಟು ಕಲಿಯುತ್ತೀರಿ ಮತ್ತು ನಿಮ್ಮೊಳಗಿನ ಶಾಂತಿಯನ್ನು ಕಾಪಾಡಿಕೊಳ್ಳಿ. ಯಾವಾಗಲೂ ಈ 3 ಸಂದೇಶಗಳು ನಿಮ್ಮ ಜೀವನದ ಭಾಗವಾಗುತ್ತವೆ. ವ್ಯಕ್ತಿಯು ಕಠಿಣ ಪರಿಸ್ಥಿತಿಗಳಲ್ಲೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಶಕ್ತನಾಗುತ್ತಾನೆ. ಹೌದು, ಇಂದು ನೀವು ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೆ ಮೊದಲು ಎಲ್ಲ ಸತ್ಯಾಂಶಗಳನ್ನು ಅರ್ಥ ಮಾಡಿಕೊಳ್ಳಿ. ನಂತರ ಕುಟುಂಬ ಅಥವಾ ಯಾವುದೇ ನಂಬಿಕಸ್ಥ ವ್ಯಕ್ತಿಯಿಂದ ಸಲಹೆ ಪಡೆಯಿರಿ ಮತ್ತು ಅದರ ನಂತರವೇ ಅಂತಿಮ ಹೆಜ್ಜೆಯನ್ನು ಇರಿಸಿ. ಕೇವಲ ಭಾವನೆಗಳ ಆಧಾರದ ಮೇಲೆ ತೆಗೆದುಕೊಳ್ಳುವ ನಿರ್ಧಾರವು ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು.
ಆದರೆ ವಿವೇಚನೆಯಿಂದ ತೆಗೆದುಕೊಳ್ಳುವ ನಿರ್ಧಾರವು ದೀರ್ಘಕಾಲದವರೆಗೆ ಲಾಭವನ್ನು ನೀಡುತ್ತದೆ. ನೀವು ಶಿವನ ಕೃಪೆ, ಶನಿದೇವರ ಆಶೀರ್ವಾದ ಮತ್ತು ಸಕಾರಾತ್ಮಕ ಶಕ್ತಿ ನಿಮ್ಮ ಜೀವನದಲ್ಲಿ ಸದಾ ಇರಬೇಕೆಂದು ಬಯಸಿದರೆ ನಿಮ್ಮ ಕರ್ಮಗಳನ್ನು ಶುದ್ಧವಾಗಿಟ್ಟುಕೊಳ್ಳಿ. ತಂದೆ ತಾಯಿ ಮತ್ತು ಗುರು ಹಿರಿಯರನ್ನು ಗೌರವಿಸಿ ಹಾಗೂ ಯಾವುದೇ ಅಗತ್ಯವಿರುವವರಿಗೆ ನೀವು ಶಕ್ತ್ಯಾನುಸಾರ ಸಹಾಯ ಮಾಡಿ. ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗಬಲಿ ಎಂದು ಖಂಡಿತವಾಗಿ ಬರೆಯಿರಿ. ನಿಮ್ಮ ದಿನವು ಮಂಗಳಕರವಾಗಲಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.